ನಮೋ ಬುದ್ಧಾಯ. ಎಲ್ಲ ಬಂಧುಗಳಿಗೆ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ, ಭಗವಾನ್ ಬುದ್ಧರು ಜನರಲ್ಲಿರುವ ಸಸ್ಯ ಆಹಾರವೇ ಶ್ರೇಷ್ಠ ಎನ್ನುವ ಪರಿಕಲ್ಪನೆಯನ್ನು ಮತ್ತು ಯಾವುದು ಶುದ್ಧ, ಯಾವ ಆಹಾರವು ಶುದ್ಧ ಎನ್ನುವ ವಿಚಾರಗಳನ್ನು ಹೇಳಬೇಕಾದಾಗ ವ್ಯಕ್ತಿಯ ದುಷ್ಕೃತ್ಯಗಳನ್ನು ಪರಿಗಣಿಸಬೇಕೇ ಹೊರತು ಅವನು ಸೇವಿಸುವ ಆಹಾರದಿಂದ ಅವನ ಶುದ್ಧತೆಯನ್ನು ಅಳೆಯುವ ಕಲ್ಪನೆ, ವಿಚಾರಗಳು ತಪ್ಪು ಎಂದು ತಮ್ಮ ವಿಚಾರಧಾರೆಗಳಲ್ಲಿ ಭಗವಾನ್ ಬುದ್ಧರು ಬಹಳ ವಿಶಾಲಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ ತಿಳಿಸಿದ್ದಾರೆ ಬಂಧುಗಳೇ. ಒಮ್ಮೆ ಹಿಮಾಲಯ ಪ್ರದೇಶದಲ್ಲಿ ಅಮಾಂಗದನೆಂಬ ಬ್ರಾಹ್ಮಣ ಸನ್ಯಾಸಿಯು ತನ್ನ ಶಿಷ್ಯಂದಿರೊಂದಿಗೆ ವಾಸಿಸುತ್ತಿದ್ದನು. ಆತ ತನ್ನ ಶಿಷ್ಯಂದಿರಿಗೆ ಮೀನನ್ನಾಗಲಿ ಮಾಂಸವನ್ನಾಗಲಿ ಸೇವಿಸುವುದನ್ನು ನಿರ್ಬಂಧಿಸಿರುತ್ತಾನೆ. ಮತ್ತು ವರ್ಷವಿಡೀ ಅವರು ಉಪ್ಪು ಹುಳಿಯನ್ನು ತ್ಯಜಿಸಿ ಬದುಕನ್ನು ನಡೆಸುತ್ತಿರುತ್ತಾರೆ. ವರ್ಷವಾದ ನಂತರ ಉಪ್ಪು ಹುಳಿಯನ್ನು ತಿನ್ನಲು ಅವಕಾಶವಿದೆ ಎಂದು ತಿಳಿಸಿ ಅವರು ಹಿಮಾಲಯದಿಂದ ಹಳ್ಳಿಯ ಕಡೆಗೆ ಬಂದು ಉಪ್ಪು ಹುಳಿಯನ್ನು ಅರಸಿ ಹಳ್ಳಿ ಕಡೆಗೆ ಬರುತ್ತಾರೆ. ಅದನ್ನು ಜನರು ಕೂಡ ಸ್ವಾಗತಿಸ್ತಾರೆ. ಆಗ ಮತ್ತು ಅವರು ಅಲ್ಲಿ ತಮ್ಮ ವಿಚಾರಧಾರೆಗಳನ್ನು ಮಾಂಸಾಹಾರ ಅಶುದ್ಧ, ಮೀನು ಅಶುದ್ಧ ಎನ್ನುವ ವಿಚಾರಧಾರೆಗಳನ್ನು ತಿಳಿಸುತ್ತಿರುತ್ತಾರೆ ಬಂಧುಗಳೇ. ಹೀಗೆ ಒಮ್ಮೆ ಇಂಥ ಹಳ್ಳಿಯ ಕಡೆಗೆ ಭಗವಾನ್ ಬುದ್ಧರು ತನ್ನ ಅನುಯಾಯಿಗಳೊಂದಿಗೆ ಮತ್ತು ಶಿಷ್ಯಂದಿರೊಂದಿಗೆ ಆ ಹಳ್ಳಿಯ ಕಡೆಗೆ ಬಂದಾಗ ಗೌತಮ ಬುದ್ಧನ ಉಪದೇಶಗಳಿಗೆ ಮಾರು ಹೋಗಿ ಆ ಹಳ್ಳಿಯ ಜನರು ಬುದ್ಧರ ಅನುಯಾಯಿಗಳಾಗ್ತಾರೆ, ಪರಿವರ್ತನೆಯನ್ನು ಹೊಂದುತ್ತಾರೆ ಬಂಧುಗಳೇ. ಇಂತಹ ಸಂದರ್ಭದಲ್ಲಿ ಇದನ್ನು ಗಮನಿಸಿದ ಆ ಹಿಮಾಲಯದ ಬ್ರಾಹ್ಮಣ ಮತ್ತು ಅವನ ಸನ್ಯಾಸಿಗಳು ಬುದ್ಧರ ಉಪದೇಶಗಳಲ್ಲಿ ಮೀನು ಮತ್ತು ಮಾಂಸವನ್ನು ಅಶುದ್ಧ ಆಹಾರ ಕ್ರಮಗಳು ತಿನ್ನಬಾರದು ಎಂಬ ವಿಚಾರಧಾರೆಗಳು ಹೇಳಲೇ ಇಲ್ಲವಲ್ಲ ಎನ್ನುವ ವಿಚಾರಗಳನ್ನು ಗಮನಿಸಿದ ಇವರು ಬುದ್ಧ ಗುರುಗಳನ್ನ ಕಂಡು ಅವರಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀವು ಈ ಆಹಾರ ಕ್ರಮಗಳನ್ನು ಜನರನ್ನು ತ್ಯಜಿಸುವಂತೆ ಯಾಕೆ ಹೇಳಲಿಲ್ಲ? ಮಾಂಸಾಹಾರ ಮತ್ತು ಮೀನುಗಳು ಅಶುದ್ಧ ಆಹಾರ ಕ್ರಮಗಳು ಮನುಷ್ಯನಿಗೆ ಅಂತೇಳಿ ಪ್ರತಿಪಾದಿಸ್ತಾರೆ ಈ ಬ್ರಾಹ್ಮಣಾದಿ ಸನ್ಯಾಸಿ ಮತ್ತು ಅವರ ಶಿಷ್ಯಂದಿರುಗಳು. ಆಗ ಭಗವಾನ್ ಬುದ್ಧರು ಯಾವುದು ಶುದ್ಧ, ಯಾವುದು ಅಶುದ್ಧ ಎನ್ನುವಂಥದ್ದು ಆಹಾರ ಕ್ರಮಗಳಲ್ಲಿಲ್ಲ, ಸ್ಪಷ್ಟವಾದ ಕಲ್ಪನೆಯನ್ನು ಕೊಡುತ್ತಾರೆ ಬಂಧುಗಳೇ. ಇಂದಿಗೂ ಕೂಡ ಒಂದು ವರ್ಗದ ಜನ ಆಹಾರ ಕ್ರಮವನ್ನು ಇಡೀ ಮಾನವ ಜನಾಂಗದ ಮೇಲೆ ಏರುವ ಹುನ್ನಾರ ಇಂದಿಗೂ ಕಾಣುತ್ತಿದ್ದೇವೆ ಬಂಧುಗಳೇ. ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ದರೂ ಕೂಡ ಸರ್ಕಾರದ ಯೋಜನೆಯಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ತಂದಿರತಕ್ಕಂಥ ಒಂದು ಮೊಟ್ಟೆ ಯೋಜನೆಯನ್ನು ಮುಂದುವರೆದ ಜಿಲ್ಲೆಗಳಲ್ಲಿಯೇ ಪ್ರಬುದ್ಧರಾಗಿರ್ತಕ್ಕಂಥ, ಸಾಕ್ಷರರಾಗಿರ್ತಕ್ಕಂಥ ಜನರುಗಳೇ ಒಂದು ಮಾಸದ ನಿಮಿತ್ತವಾಗಿ ಶಾಲೆಯಲ್ಲಿ ನಿರ್ಬಂಧಿಸುವಂತೆ ಒತ್ತಡ ಏರುವಂಥ ವಿಚಾರಗಳನ್ನು ನೋಡಿದಾಗ ಮಕ್ಕಳ ತಿನ್ನುವ ಹಕ್ಕನ್ನು
ಕಸಿದುಕೊಳ್ಳುವಂಥದ್ದನ್ನು, ಇಲ್ಲದ ಅಶುದ್ಧದ ವಿಚಾರವನ್ನು ಆಹಾರ ಕ್ರಮದಲ್ಲಿ ಏರುವಂಥದ್ದನ್ನು ನಾವು ಕಾಣ್ತೇವೆ. ಭಗವಾನ್ ಬುದ್ಧರು ಅಂದೇವಿ ವಿಚಾರಧಾರೆಗಳ ಬಗ್ಗೆ ಸ್ಪಷ್ಟವಾದ ಕಲ್ಪನೆಯನ್ನು ಕೊಟ್ಟೋಗಿದ್ದಾರೆ ಮಾನವ ಜನಾಂಗಕ್ಕೆ. ಬಂಧುಗಳೇ, ಶುದ್ಧ ಅಶುದ್ಧ ಎನ್ನುವಂಥದ್ದು ಇಲ್ಲವೇ ಇಲ್ಲ ಆಹಾರದಲ್ಲಿ. ಮನುಷ್ಯನು ತಿನ್ನುವುದಕ್ಕೆ ಯೋಗ್ಯವಾಗಿರುವಂತಹ ಎಲ್ಲ ಆಹಾರಗಳು ಶುದ್ಧ ಅಂತೇಳಿ ಭಗವಾನ್ ಬುದ್ಧರು ಪ್ರತಿಪಾದಿಸ್ತಾರೆ. ಬಂಧುಗಳೇ, ಹೀಗೆ ಕೇಳಿದ ಬ್ರಾಹ್ಮಣ ಮತ್ತು ಆತನ ಪರಿವಾರಕ್ಕೆ ಈ ರೀತಿಯಾಗಿ ಉತ್ತರಿಸ್ತಾರೆ. ಬಂಧುಗಳೇ, ಶುದ್ಧವಾಗಿರಬೇಕಾಗಿದ್ದು ಯಾವುದರಲ್ಲಿ? ಬುದ್ಧರು ಯಾವುದು ಅಶುದ್ಧಗಳು ಎನ್ನುವಂಥದ್ದನ್ನು ಹೇಳ್ತಾರೆ. ಇನ್ನೊಬ್ಬರ ಪ್ರಾಣಹರಣ ಮಾಡುವುದು ಅಶುದ್ಧವಾದ ಕೃತ್ಯ, ಇನ್ನೊಬ್ಬರನ್ನ ಒಡೆಯುವುದು ಅಶುದ್ಧವಾದ ಕೃತ್ಯ, ಇನ್ನೊಬ್ಬರನ್ನ ಬಂಧಿಸುವುದು, ಇನ್ನೊಬ್ಬರ ಆಸ್ತಿಯನ್ನ ಸ್ವತ್ತನ್ನು ಕದಿಯುವುದು, ಸುಳ್ಳನ್ನು ಹೇಳುವುದು, ದ್ರೋಹ ಎಸಗುವುದು, ವ್ಯಭಿಚಾರವನ್ನು ಮಾಡುವುದು ಅಶುದ್ಧವೇ ಹೊರತು ಅಮಂಗಂದರೆ ಬ್ರಾಹ್ಮಣ ಸನ್ಯಾಸಿಗಳೇ, ನಿಮ್ಮ ಅವರ ಪರಿವಾರದವರಿಗೆ ಹೇಳ್ತಾರೆ, ಇವು ಅಶುದ್ಧಗಳೇ ಹೊರತು ಮಾಂಸವನ್ನು ತಿನ್ನುವುದು ಅಶುದ್ಧವಲ್ಲ ಎಂದು ಪ್ರತಿಪಾದಿಸುತ್ತಾರೆ. ಯಾರು ತಮ್ಮ ಜೀವನದಲ್ಲಿ ಇಂದ್ರಿಯ ಸುಖಗಳನ್ನು ನಿಯಂತ್ರಿಸದ ವ್ಯಕ್ತಿ ಇರ್ತಾನಲ್ಲ, ಆತ ಅಶುದ್ಧನು. ಚಾಡಿ ಏಳುವವನು ಅಶುದ್ಧನು, ಕ್ರೂರ ಕೆಲಸಗಳ ಕೃತ್ಯಗಳ ಮಾಡುವವನು ಅಶುದ್ಧನು, ಹೀಗೆ ಅನೈತಿಕ ಕೆಲಸಗಳನ್ನು ಮಾಡುವವನು ಅಶುದ್ಧನು, ಮೋಸ ಕಪಟ ವಂಚನೆಗಳನ್ನು ಮಾಡುವವನು ಅಶುದ್ಧನು. ಹೀಗೆ ಮುಂದುವರೆದು ಮತ್ತು ದ್ವೇಷ ಅಸೂಯೆಗಳನ್ನು ಮಾಡುವವನು ಅಶುದ್ಧನೇ ಹೊರತು ಈ ಮೀನು ಸೇವನೆಯನ್ನು, ಮಾಂಸ ಸೇವನೆಯನ್ನು ಬಿಟ್ಟು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಮೈಯೆಲ್ಲ ಬೂದಿ ಬಳಿದುಕೊಳ್ಳುತ್ತಾ ಯಜ್ಞ ಕುಂಡಗಳಲ್ಲಿ ಭಾಗವಹಿಸುತ್ತಾ ಎಲ್ಲ ದುಷ್ಕೃತ್ಯಗಳನ್ನು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ಬದುಕಿದರೆ ಅದು ಶುದ್ಧವಾದ ಕಾರ್ಯನ? ಅದಕ್ಕೆ ಭಗವಾನ್ ಬುದ್ಧರು ನಮ್ಮೊಳಗಡೆ ಅಂತರಂಗದಲ್ಲಿ ಆಗಬೇಕಾದ ಶುದ್ಧತೆಯನ್ನು ಹೇಳ್ತಾರೆ. ಈ ಎಲ್ಲ ಅಶುದ್ಧ ಇರುವಂಥ ಗುಣಗಳನ್ನು ನನ್ನಲ್ಲಿಟ್ಟುಕೊಂಡು ಆಹಾರದಲ್ಲಿ ಶುದ್ಧತೆಯನ್ನು ಹುಡುಕ್ತಾ ಇದ್ದೀವಲ್ಲ, ಎಂತಹ ಇದ್ದು ಮಾಂಸಾಹಾರದಲ್ಲಿ ಕೆಟ್ಟದಿದೆ, ತಾಮಸ ಗುಣಗಳಿವೆ ಅಂತ ಹೇಳ್ತೀವಲ್ಲ, ಅದು ಎಲ್ಲವೂ ಇರುವುದು ನಿನ್ನ ಅಂತರಂಗದಲ್ಲಿ, ನಿನ್ನೊಳಗಡೆ. ಅದು ಯಾವುದು ಬಾಹ್ಯವಾಗಿರ್ತಕ್ಕಂಥ ಒಂದು ಇದರಲ್ಲಿ ಇಲ್ಲ. ಹಾಗಾಗಿ ನಿನ್ನೊಳಗಡೆ ಇರತಕ್ಕಂಥ ಆಂತರಿಕವಾಗಿರ್ತಕ್ಕಂಥದ್ದನ್ನು, ಮಲಿನವಾಗಿರ್ತಕ್ಕಂಥದ್ದು ಈ ವಿಚಾರಗಳನ್ನು ಪರಿಶುದ್ಧವಾಗಿ ಮಾಡಿಕೋ. ಶುದ್ಧ ಅಶುದ್ಧವೆನ್ನುವಂಥದ್ದು ಆಹಾರ ಕ್ರಮಗಳಲ್ಲಿ ಮಾಂಸಾಹಾರ ಶುದ್ಧ, ಅಶುದ್ಧ, ಮಾಂಸಾಹಾರ ಅಶುದ್ಧ, ಸಸ್ಯಾಹಾರ ಶುದ್ಧ ಎನ್ನುವ ವಿಚಾರಧಾರೆಗಳನ್ನು ಹೊಂದಿರುವಂಥ ಮಾನವನಿಗೆ ಒಂದು ಬಹುದೊಡ್ಡ ಪರಿವರ್ತನೆಯ ವಿಚಾರಧಾರೆಗಳನ್ನು ಮಾನವ ಜನಾಂಗಕ್ಕೆ ತಿಳಿಸ್ತಾರೆ ಬಂಧುಗಳೇ. ಆಗ ಅಲ್ಲಿರ್ತಕ್ಕಂಥ ಎಲ್ಲರೂ ಬುದ್ಧರ ವಿಚಾರಧಾರೆಗಳನ್ನು ಅರಿತುಕೊಂಡು ಪರಿವರ್ತನೆಯಾಗಿ ತಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು, ಅಜ್ಞಾನಗಳನ್ನು ತೊಡೆದು ಹಾಕಿ ಪರಿಶುದ್ಧ ಜೀವನ ನಡೆಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾರೆ ಬಂಧುಗಳೇ. ಹೀಗೆ ಬಂಧುಗಳೇ, ಈಗಲೂ ಕೂಡ 25ನೇ ಶತಮಾನದಲ್ಲಿದ್ದರೂ ಕೂಡ ಮಾಂಸವನ್ನು ತಿನ್ನುವಂಥ ವರ್ಗದ ಜನರನ್ನು ನೋಡುವ ದೃಷ್ಟಿಕೋನ ಮತ್ತು ಸಸ್ಯಾಹಾರವನ್ನು ಸೇವಿಸುವ
ವರ್ಗದ ಜನರು ತಮ್ಮಲ್ಲಿರ್ತಕ್ಕಂಥ ಶ್ರೇಷ್ಠ ಭಾವನೆಯನ್ನು, ಮಾಂಸಾಹಾರವನ್ನು ಸೇವಿಸುವವರು ಕನಿಷ್ಠ ಎಂಬ ಭಾವನೆಯನ್ನು, ಅಶುದ್ಧರು ಎನ್ನುವ ಭಾವನೆಯನ್ನು ತೊಡೆದು ಹಾಕುವ ವಿಚಾರಗಳನ್ನು ಯಾವ ರೀತಿಯಿಂದ ಭಗವಾನ್ ಬುದ್ಧರು ಅರಿತೈಸುತ್ತಾರೆ ಬಂಧುಗಳೇ. ಶುದ್ಧತೆ ಎನ್ನುವಂಥದ್ದು ನಾವು ಸೇವಿಸುವ ಆಹಾರದಲ್ಲಿಲ್ಲ, ಶ್ರೇಷ್ಠತೆ ಎನ್ನುವಂಥದ್ದು ನಮ್ಮ ಒಳಗಡೆ ಇರಬೇಕಾಗಿರ್ತಕ್ಕಂಥ ಶ್ರೇಷ್ಠ ಗುಣಗಳಿಂದ ನಾವು ಶುದ್ಧರಾಗುತ್ತೇವೆ. ಆ ಶ್ರೇಷ್ಠ ಗುಣಗಳೇ ಎಲ್ಲರನ್ನ ಬೆಸೆಯುವ ಪ್ರೀತಿ, ಪ್ರೇಮ, ಬುದ್ಧರ ಕಾರುಣ್ಯ, ಬುದ್ಧರ ಮೈತ್ರಿ ಪ್ರೇಮ, ಇವೆಲ್ಲವುಗಳಿಂದ ಜಗತ್ತನ್ನು ಪರಿವರ್ತಿಸಲು ಸಾಧ್ಯ, ಜಗತ್ತನ್ನು ಕಟ್ಟಲು ಸಾಧ್ಯ. ಹಾಗಾಗಿ ಬಂಧುಗಳೇ, ಎಲ್ಲ ಭಗವಾನ್ ಬುದ್ಧರ ವಿಚಾರಧಾರೆಗಳನ್ನು ನಾವು ಅರಿತುಕೊಂಡು ನಾವು ಮಾನವರಾಗೋಣ ಎನ್ನುವ ಮಾತನ್ನು ಹೇಳ್ತಾ, ನಮ ಬುದ್ಧಾಯ ವಂದನೆಗಳು.